ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದನ್ನು ಭಗವದ್ಗೀತೆಯ ಅಧ್ಯಾಯ 4 ಶ್ಲೋಕ 7 ಮತ್ತು 8ರಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ. ಇದರ ಅರ್ಥ, ಯಾವಾಗಲಾದರೂ ಧರ್ಮ ಕುಗ್ಗಿ ಅಧರ್ಮ ಹೆಚ್ಚಾಗಿ ಬಲಪಡುವುದೋ ಆಗ ನಾನು ನನ್ನ ಅವತಾರವನ್ನು ಧರಿಸಿ ಪ್ರತ್ಯಕ್ಷನಾಗುತ್ತೇನೆ. ಸಜ್ಜನರ ರಕ್ಷಣೆಗೆ, ದುಷ್ಟರ ನಾಶಕ್ಕೆ ಮತ್ತು ಧರ್ಮವನ್ನು ಪುನಃ ಸ್ಥಾಪಿಸಲು ನಾನು ಯುಗಾಂತರಗಳಲ್ಲಿ ಜನಿಸುತ್ತೇನೆ. ವೀಕ್ಷಕರೇ, ತಮಗೆಲ್ಲರಿಗೂ ಎನಾ ಸ್ಟೋರಿ ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದು. ಇದು ಶ್ರೀ ವಿಷ್ಣುವಿನ 8ನೇ ಅವತಾರವಾದ ಶ್ರೀಕೃಷ್ಣರ ಜನ್ಮದಿನವಾಗಿ ಆಚರಿಸಲಾಗುತ್ತದೆ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಈ ಹಬ್ಬವನ್ನು ಭಾರತದೆಲ್ಲೆಡೆ ಭಕ್ತಿ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಶ್ರೀಕೃಷ್ಣನು ಧರ್ಮಸ್ಥಾಪನೆ, ದುಷ್ಟರ ನಿಗ್ರಹ ಮತ್ತು ಸಜ್ಜನರ ರಕ್ಷಣೆಗಾಗಿ ಅವತಾರ ಪಡೆದರು ಎಂಬ ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ಮಥುರೆಯ ರಾಜ ಕಂಸನು ತನ್ನ ತಂಗಿ ದೇವಕಿಯ 8ನೇ ಮಗನು ತನ್ನ ಸಾವಿಗೆ ಕಾರಣವಾಗುತ್ತಾನೆ ಎಂಬ ಭವಿಷ್ಯವಾಣಿಯನ್ನು ಕೇಳಿ ದೇವಕಿ ಹಾಗೂ ವಸುದೇವರನ್ನು ಕಾರಾಗೃಹದಲ್ಲಿ ಬಂಧಿಸಿದನು. ದೇವಕಿಯ ಮೊದಲ 6 ಮಕ್ಕಳನ್ನು ಕಂಸನು ಕೊಂದನು. 7ನೇ ಗರ್ಭದಿಂದ ಬಲರಾಮನು ಜನಿಸಿದನು. 8ನೇ ಗರ್ಭದಲ್ಲಿ ಶ್ರೀಕೃಷ್ಣರು ಜನಿಸಿದಾಗ ಮಧ್ಯರಾತ್ರಿಯ ವೇಳೆಯಲ್ಲಿ ಕಾರಾಗೃಹದ ಬಾಗಿಲುಗಳು ತಾನಾಗಿಯೇ ತೆರೆಯುವಂತಹ ಅದ್ಭುತ ಸಂಭವಿಸಿತು. ವಸುದೇವರು ಶ್ರೀಕೃಷ್ಣರನ್ನು ಗೋಕುಲಕ್ಕೆ ಕೊಂಡೊಯ್ದು ನಂದ ಯಶೋದೆಯ ಮನೆಗೆ ಒಪ್ಪಿಸಿದರು. ಕೃಷ್ಣನ ಬಾಲ್ಯದಲ್ಲಿ ತಮ್ಮ ಮಧುರ ನಗುವಿನಿಂದ ಚಪಲ ಚಲನ ಬಲನಗಳಿಂದ ಗೋಕುಲವಾಸಿಗಳನ್ನು ಮೊಹಗೊಳಿಸಿದರು. ಅವರು ಮುಕುಂದ, ಗೋವಿಂದ, ದಾಮೋದರ ಎಂಬ ಅನೇಕ ಹೆಸರಿನಿಂದ ಪ್ರಸಿದ್ಧರಾಗಿದ್ದಾರೆ. ಮಾಖನ ಕದ್ದಾಟ, ಗೋವರ್ಧನ ಪರ್ವತ ಎತ್ತಿದ ಕಥೆ, ಕಾಳಿಂಗನ ಹತ, ರಾಸಲೀಲೆ ಇವು ಕೃಷ್ಣರ ಬಾಲ್ಯ ಮತ್ತು ಯೌವನದ ಪ್ರಸಿದ್ಧ ಲೀಲೆಗಳು. ಕೃಷ್ಣರು ಬೆಳೆದು ಕಂಸನ ದುಷ್ಟ ರಾಜ್ಯವನ್ನು ಕೊನೆಗೊಳಿಸಿದರು. ಭಕ್ತರಿಗೆ ಆನಂದ ಮತ್ತು ಧಾರ್ಮಿಕ ಪ್ರೇರಣೆಯನ್ನು ನೀಡುತ್ತವೆ. ಜನ್ಮಾಷ್ಟಮಿಯಂದು ಭಕ್ತರು ಉಪವಾಸವಿದ್ದು ಮಧ್ಯರಾತ್ರಿ ಕೃಷ್ಣ ಜನನ ಸಮಯದಲ್ಲಿ ವಿಶೇಷ ಪೂಜೆಗಳನ್ನು ಮಾಡುತ್ತಾರೆ. ಮನೆಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಕೃಷ್ಣರ ಮೂರ್ತಿಯನ್ನು ಅಲಂಕರಿಸಿ ಹೂವು, ದೀಪ, ಧೂಪ, ಪ್ರಸಾದಗಳಿಂದ ಪೂಜಿಸಲಾಗುತ್ತದೆ. ಮಕ್ಕಳು ಕೃಷ್ಣ ರಾಧಾ ವೇಷದಲ್ಲಿ ಸಿಂಗಾರಗೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ದಹಿ ಹಾಂಡಿ ಸ್ಪರ್ಧೆಗಳು, ಭಜನಾ, ಕೀರ್ತನೆ, ಜಾತ್ರೆಗಳು ಹಬ್ಬಕ್ಕೆ ವಿಶೇಷ ಮೆರುಗು ನೀಡುತ್ತವೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಭಕ್ತಿ, ಧರ್ಮ, ಸತ್ಯ ಮತ್ತು ನೀತಿಯ ಸಂಕೇತವಾಗಿದೆ. ಇದು ಜನರಲ್ಲಿ ನೈತಿಕತೆ, ಪ್ರಾಮಾಣಿಕತೆ ಮತ್ತು ಸತ್ಕಾರ್ಯಗಳ ಪ್ರೇರಣೆಯನ್ನು ಮೂಡಿಸುತ್ತದೆ. ಕೃಷ್ಣರು ಗೀತೆಯಲ್ಲಿ ಹೇಳಿದ ಕರ್ಮಣ್ಯವಾಧಿಕಾರಸ್ಥೆ ಎಂಬ ಬೋಧನೆ ಇಂದಿಗೂ ಜೀವನ ಮಾರ್ಗದರ್ಶನವಾಗಿದೆ. ಈ ಹಬ್ಬವು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಅದು ನಮ್ಮ ಸಂಸ್ಕೃತಿ, ಕಲೆ, ಸಂಗೀತ ಮತ್ತು ನೃತ್ಯ ಪರಂಪರೆಯ ಉತ್ಸವವಾಗಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವು ನಂಬಿಕೆ, ಭಕ್ತಿ ಮತ್ತು ಸಂಸ್ಕೃತಿಯ ಮಹಾಸಂಗಮ. ಕೃಷ್ಣರ ಜೀವನವು ನಮಗೆ ಸತ್ಯ, ಧರ್ಮ, ಕರ್ಮ ಮತ್ತು ಭಕ್ತಿಯ ಪಾಠವನ್ನು ಕಲಿಸುತ್ತದೆ. ಈ ಹಬ್ಬವನ್ನು ಆಚರಿಸುವುದು ಕೇವಲ ಸಂಪ್ರದಾಯ ಪಾಲನೆ ಮಾತ್ರವಲ್ಲ, ಅದು ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸಿ ಮತ್ತು ಸಮರಸತೆಯನ್ನು ಬೆಳೆಸುವ ಪ್ರಯತ್ನವಾಗಿದೆ. ತಮಗೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.